ದೂರದ ಇರಾನ್ನಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದ್ರೆ ಕರ್ನಾಟಕದ ಇದೊಂದು ಪುಟ್ಟ ಹಳ್ಳಿ ಅಕ್ಷರಶಃ ನಡುತ್ತಾ ಇದೆ. ಯಾಕಂದ್ರೆ ಇದೊಂದು ಹಳ್ಳಿಗೆ 40 ವರ್ಷಗಳ ಹಿಂದೆ ಇವತ್ತಿನ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಬಂದಿದ್ರು. ಇದಕ್ಕಿಂತಲೂ ರೋಚಕ ಸಂಗತಿ ಅಂದ್ರೆ 300 ವರ್ಷಗಳ ಹಿಂದಿನ ಬೆಳ್ಳಿಕುಂಟೆ ಅನ್ನೋ ಊರೇ ಬದಲಾಗಿ ಹೋಗಿದೆ. 300 ವರ್ಷಗಳ ಹಿಂದೆ ಇದೊಂದು ಊರು ಬೆಳ್ಳಿಕುಂಟೆಯಾಗಿತ್ತು. ಯಾವಾಗ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ಸಾಮ್ರಾಜ್ಯ ಪತನವಾಯಿತೋ ಆ ಸಂದರ್ಭ ಓರ್ವ ಸಂತ ಮೌಲಾನಾ ಸೈಯದ್ ಮುಸ್ತಫಾ ಹುಸೈನಿ ಒಂದಿಷ್ಟು ಜನರ ಶಿಯಾ ಮುಸಲ್ಮಾನರೊಂದಿಗೆ ವಾಸಿಸೋದಕ್ಕೆ ಹೊಸ ಜಾಗವನ್ನು ಹುಡುಕೊಂಡ್ರು. ಅದುವೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬೆಳ್ಳಿಕುಂಟೆ. ಇವತ್ತು ಈ ಬೆಳ್ಳಿಕುಂಟೆ ಅನ್ನೋ ಹೆಸರೇ ಗೌರಿಬಿದನೂರಿನ ಯಾವ ಊರಿಗೂ ಇಲ್ಲ. ಯಾಕಂದ್ರೆ ಆ ಊರಿನ ಹೆಸರೇ ಬದಲಾಗಿದೆ. ಅದು ಬೆಳ್ಳಿಕುಂಟೆಯಾಗಿಲ್ಲ, ಬದಲಾಗಿ ಅಲಿಪುರ ಆಗಿದೆ. ಅಂದಂಗೆ ಇರಾನ್ ಹಾಗೂ ಇಸ್ರೇಲ್ನ ಮಧ್ಯೆ ಯುದ್ಧ ನಡೀತಾ ಇರೋ ಹೊತ್ತಿನಲ್ಲಿ ಈ ಅಲಿಪುರ ಕೂಡ ಬೆಚ್ಚಿ ಬೀಳ್ತಾ ಇದೆ. ಇರಾನ್ನಲ್ಲಿ ಒಂದು ಬಾಂಬ್ ಬಿದ್ರೆ ಇಲ್ಲಿನ ಒಂದಿಷ್ಟು ಜನರು ಕೂಡ ಕಂಗಾಲಾಗ್ತಿದ್ದಾರೆ. ಕಾರಣ ಇಲ್ಲೂ ಸಹ ಇರಾನಿ ಪ್ರಿಯರಿದ್ದಾರೆ. ಶಿಯಾ ಮುಸಲ್ಮಾನರಿರೋ ಕರ್ನಾಟಕದ ಪ್ರಭಾವಿ ಜಾಗ ಅದೇ ಅಲಿಪುರ. ಅಂದಂಗೆ ಇದೇ ಅಲಿಪುರದಲ್ಲಿ ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿ ಹೆಸರಿದೆ. ಅಲಿ ಖಮೇನಿ ಹೆಸರಿನ ಆಸ್ಪತ್ರೆ ಕೂಡ ಇದೆ, ರಸ್ತೆಯೂ ಇದೆ. ನಿಮಗೆ ಗೊತ್ತಿರಲಿ, 1986ರಲ್ಲಿ ಇದೇ ಅಲಿಪುರಕ್ಕೆ ಖಮೇನಿ ಬಂದು ಹೋಗಿದ್ರು. ಇವತ್ತಿಗೂ ಇಲ್ಲಿನ 50ಕ್ಕೂ ಅಧಿಕ ಮಂದಿ ಇರಾನ್ನಲ್ಲಿ ನೆಲೆಸಿದ್ದಾರೆ. 10ರಿಂದ 20 ವಿದ್ಯಾರ್ಥಿಗಳು ಇರಾನಿನಲ್ಲಿ ವ್ಯಾಸಂಗವನ್ನ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಅಲಿಪುರವನ್ನ ಮಿನಿ ಇರಾನ್ ಅಂತಲೂ ಕರೀತಾರೆ. ಇರಾನ್, ಕತಾರ್, ದುಬೈ ಸೇರಿದಂತೆ ಹಲವು ಮುಸಲ್ಮಾನ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿರೋ ಭಾರತದ ಪ್ರಮುಖ ಹಳ್ಳಿ ಅಂದ್ರೆ ಇದೇ ಮಿನಿ ಇರಾನ್, ಅಂದ್ರೆ ಅಲಿಪುರ. ರತ್ನದ ಹಳ್ಳುಗಳ ವ್ಯಾಪಾರಕ್ಕೆ ಅಲಿಪುರ ಫೇಮಸ್ ಆಗಿದೆ. ಅಂದಂಗೆ ಬೆಳ್ಳಿಕುಂಟೆ ಅಲಿಪುರ ಆಗಿದ್ರ ಬಗ್ಗೆ ಏನಂತೀರಾ? ನೀವೇ ಹೇಳಿ.